ಏನಾಯ್ತು ಅಂತ ನಾನು ನೋಡಿದೆ. ನೋಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನೀವು ಸಿಟ್ಟಲ್ಲಿ ಯಾವುದೂ ನಿರ್ಧಾರ ತಗೋಬೇಡಿ ಪ್ಲೀಸ್. ನನಗೆ ಗೊತ್ತು ಸರ್, ನೀವು ಎಲ್ಲದನ್ನು ಸರಿ ಮಾಡ್ತೀರೋ ಅನ್ನೋ ನಂಬಿಕೆ ನನಗಿದೆ. ಈಗ ನಂಬಿಕೆ ಪ್ರಶ್ನೆ ಉಳ್ಕೊಂಡಿಲ್ಲ ಸರ್. ಈ ಸಾರಿ ಶ್ರಮ ಪಟ್ಟು ನನ್ನ ಹೆಸರನ್ನ ನಾನೇ ಕಟ್ಕೋಬೇಕಾಗಿದೆ. ಪ್ಲೀಸ್ ಅದಕ್ಕೆ ಅವಕಾಶ ಮಾಡಿಕೊಡಿ. ನಾನು ರೆಸಿಗ್ನೇಷನ್ ತಗೊಳ್ಳಿ. ನಾನು ನಿಮ್ಮ ರೆಸರ್ವೇಷನ್ ತಗೊಳ್ಳಲ್ಲ. ಈ ಹಾಸ್ಪಿಟಲ್ಗೆ ನಿಮ್ಮ ಅವಶ್ಯಕತೆ ಇದೆ. ಆದ್ರೆ ನನಗಿನ್ ಮುಂದೆ ಇಲ್ಲಿ ಇರಕ್ಕಾಗಲ್ಲ ಸರ್. ಸಂಜೆ ಮಾತು ಕೇಳಿಸ್ಕೊಂಡು ನೀವು ಈ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಸಂಜಯ್ ಹೇಳ್ದ ಅಂತ ಈ ನಿರ್ಧಾರ ತಗೊಂಡಿಲ್ಲ ಸರ್. ನಿರಂತರವಾಗಿ ನಂಗೆ ಅವಮಾನ ಆಗ್ತಿರೋದ್ರಿಂದ ನನ್ನ ಮೇಲೆ ನನಗೆ ಸಂದೇಹ ಬರೋದಕ್ಕೆ ಶುರುವಾಗಿದೆ. ನನ್ನ ಕೆಪಾಸಿಟಿ ಬಗ್ಗೆ ನನಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ ಸರ್. ಅದೇನಾದ್ರೂ ಜಾಸ್ತಿ ಆದ್ರೆ ಮತ್ತೆ ಮೇಲೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನಿರೋವರೆಗೂ ನೀವು ನಿಮ್ಮನ್ನ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಜಸ್ಟ್ 1 ವೀಕ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋಗುತ್ತೆ. ಆಮೇಲೆ ನೀವೆಲ್ಲ ಸರ್ಜನ್ ಆಗಿ ವರ್ಕ್ ಮಾಡ್ಬೋದು. ನಾನು ನಿಮ್ಮ ರಾಜೀನಾಮೆ ತಗೊಳ್ಳಲ್ಲ ಅಷ್ಟೇ. ಯಾಕೆ ತಗೊಳ್ಳಲ್ಲ? ಈ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಆಗಿ ನಾನು ನಿಧಿ ರೆಸಿಗ್ನೇಷನ್ ಆಕ್ಸೆಪ್ಟ್ ಮಾಡ್ತೀನಿ. ನಿಧಿಯವ್ರ ಶಕ್ತಿ ಗೊತ್ತಿದ್ರು ಹೀಗೆ ಹೇಳ್ತಿದ್ದೀರಾ? ಅವಳ ಶಕ್ತಿ ಬಗ್ಗೆ ನನಗೆ ಗೊತ್ತಿರೋದಕ್ಕೆ ಈ ನಿರ್ಧಾರ ಮಾಡ್ತಾ ಇರೋದು. ಅವಳನ್ನ ಅವಳ ಕೆಲಸಕ್ಕೆ ಗುರ್ತಿಸ್ಬೇಕೇ ಹೊರತು ಯಾರ ಜೊತೆ ಅವಳ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಅವಳ ಗೌರವಕ್ಕೆ ಧಕ್ಕೆ ಬರಬಾರ್ದಲ್ವಾ? ನನ್ನ ತಂಗಿಗೆ ಅವಮಾನ ಆಗಿರೋ ಜಾಗದಲ್ಲಿ ನಾನು ಇರಲ್ಲ. ನೀವು ನನಗೆ ಈ ಆಸ್ಪತ್ರೆಯಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ರಿ, ನನ್ನ ಮೇಲೆ ನಂಬಿಕೆ ಇಟ್ರಿ, ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತ್ರಿ. ಇದೆಲ್ಲದಕ್ಕೂ ನನಗೆ ನಿಮ್ಮ ಮೇಲೆ ತುಂಬಾನೇ ಗೌರವ ಇದೆ. ಆದರೆ ಇನ್ಮೇಲೆ ನನಗಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ರೆಸಿಗ್ನೇಷನ್ನ ಮೇಲ್ ಮಾಡಿದ್ದೀನಿ. ಪ್ಲೀಸ್ ಅಕ್ನಾಲೆಜ್. ನಿಧಿ, ಪ್ಲೀಸ್ ವಾಪಸ್ ಬನ್ನಿ. ಇದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಿಮ್ಮ ಹತ್ರ ವಾಪಸ್ ಬನ್ನಿ ಅಂತ ಕೇಳ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತ ನನಗೆ ಗೊತ್ತು. ಆದರೂ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಬನ್ನಿ ನಿಧಿ. ಒಬ್ಬ ಡಾಕ್ಟರ್ಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಮತ್ತೆ ಸಮಯ ಪ್ರಜ್ಞೆ ತುಂಬಾ ಮುಖ್ಯ. ಅವು ಎರಡೂ ನಿಮ್ಮಲ್ಲಿದೆ. ಗುಡ್ ಜಾಬ್. ಅಂಡ್ ಇವತ್ತು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ನೀವು ಫೈನಲ್ ಇಯರ್ ಮಾಸ್ಟರ್ ಆಫ್ ಸರ್ಜನ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ನಮ್ಮ ಕಾಲೇಜ್ಗೆ ಟಾಪರ್ ಆಗಿದ್ದೀರಾ. ಇನ್ಮೇಲೆ ನಮ್ಮ ಹಾಸ್ಪಿಟಲ್ ಸರ್ಜನ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮಗೆ ಈ ಆಫರ್ ಓಕೆನಾ? ಅತ್ತೆ, ವಾಟ್ ಅ ಬ್ಯೂಟಿಫುಲ್ ಸೀನ್ ಅಲ್ಲ? ಕಣ್ಣು ತಂಪಾಗ್ತಿದೆ ಕಣೋ. ಇಷ್ಟು ದಿನ ನಮ್ಮ ಆಸ್ಪತ್ರೆ ಒಳಗೆ ಹೊಕ್ಕೊಂಡು ಕಾಟ ಕೊಡ್ತಿರೋ ಇಲಿಗಳು ಫೈನಲಿ ಬಿಲ ಬಿಟ್ಟು ಆಚೆ ಹೋಗ್ತಿವೆ. ಅದಕ್ಕೆ ಹೇಳೋದು ಜಾಸ್ತಿ ಹಾರಾಡಬಾರ್ದು ಅಂತ. ಅತ್ತೆ, ಇವತ್ತು ಮಾತ್ರ ಕ್ರೇಜಿಯಾಗಿ ಪಾರ್ಟಿ ಮಾಡಬೇಕು. ಅಫ್ಕೋರ್ಸ್, ಇಷ್ಟು ಗ್ರ್ಯಾಂಡ್ ಸಕ್ಸಸ್ಗೆ
ಪಾರ್ಟಿ ಮಾಡದೇ ಇರೋಕ್ಕಾಗತ್ತಾ? ನಿಧಿಯವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು, ಸಹಿಸ್ಕೊಂಡೆ. ಹೇಗೋ ಹಾಸ್ಪಿಟಲ್ ಸಿಗ್ತಾರಲ್ಲ ಅಂತ ಅಂದ್ಕೊಂಡೆ, ಅಲ್ಲಿಂದನೂ ಹೋದರು. ಏನಪ್ಪ ಮಾಡೋದು? ಏನು ಅಂತ ಮಾತಾಡೋದು? ಕರ್ಣ, ನಿನ್ನ ಫೇವ್ರೆಟ್ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿಯಾಗಿದೆ, ಮತ್ತೇನು ಬೇಡಪ್ಪ. ಯಾಕೋ ಇಷ್ಟು ಬೇಜಾರಾಗಿದೆಯಾ? ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೋಡು, ನನ್ನ ಹತ್ರ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಏನಿಲ್ಲಪ್ಪ. ಏನೂ ಇಲ್ಲ. ಇವತ್ತು ನಿತ್ಯನ ಮೀಟ್ ಮಾಡೋಕ್ಕಾಗಲಿಲ್ವಾ? ಅಥವಾ ಅಲ್ಲಿ ಬೇರೆ ಏನಾದರೂ ನಡೀತಾ? ಇದೆಲ್ಲ ನೀವೇ ತಾನೇ ಮಾಡ್ತಿರೋದು. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ನಿಮ್ಗೇನು ಗೊತ್ತೇ ಇಲ್ಲ. ಓಹ್, ನಿಧಿ ಮನೆ ಸಪ್ರೇಟ್ ಆಯಿತು, ನಿತ್ಯ ಅಲ್ಲಿಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋದೇ ತಾನೇ ನಿನ್. ನನಗೆ ಸ್ವಲ್ಪ ಸ್ಪೇಸ್ ಬೇಕಿದೆ, ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಪ್ಲೀಸ್ ಹೊರಗಡೆ ಹೋದರೆ ನಾನು ಸ್ವಲ್ಪ ಆರಾಮಾಗಿರ್ತೀನಿ. ಆಯ್ತು, ಪ್ಲೀಸಪ್ಪ.